ಅಬ್ಬಬ್ಬ ಏನ್ ಖುಷಿ ಆಗ್ಬಿಟ್ರಿ. ಅದಕ್ಕೆ ಹೇಳೋದು ನಮ್ನ ಹರ್ಟ್ ಮಾಡೋರ್ಗಿನ ಯಾವಾಗ್ಲೂ ಹಿಂಗ್ ಖುಷಿಯಾಗಿಡೋರ್ನ ಮನ್ಸಲ್ಲಿ ನೆನ್ಸ್ಕೋಬೇಕು. ಏನೋ ಫ್ರೆಂಡು ಇದ್ದಿದ್ದಂಗೆ ಹೇಳ್ತಾನಪ್ಪ ಅನ್ಕೊಳ್ಳೋದ್ ಬಿಟ್ಬಿಟ್ಟು ಊರ್ಕೋತಿರಲ್ರಿ. ಹುಡುಗಿರ್ ಬಗ್ಗೆ ಕಾಮೆಂಟ್ ಮಾಡ್ಬೇಡಿ. ನೀವ್ ಗಂಡಸ್ರು ಹುಡುಗಿರ್ನ ಬೀಳ್ಸ್ಕೊಳಕ್ಕೆ ಏನೇನೋ ಡಿಫ್ರೆಂಟ್ ಪ್ಲಾನ್ ಮಾಡ್ತೀರಾ. ಹೋಗ್ರಿ, ನಿಮ್ನ ಬೀಳ್ಸ್ಕೊಳಕ್ ಏನ್ ದೊಡ್ಡ ಐಡಿಯಾ ಮಾಡ್ಬೇಕಾ? KFCಗೋ ಮ್ಯಾಕ್ಡೊನಾಲ್ಡ್ಸ್ಗೋ ಪಿಜ್ಜಾಟ್ಗೋ ಅಥವಾ ಕಾಫಿ ಡೇ ಕಾರ್ನರ್ ಟೇಬಲ್ ಅಲ್ಲಿ ಒಂದ್ ಕಾಫಿನ 3 ಅವರ್ ಕುಡಿತಾ ನಿಮ್ನ ಹೊಗಳ್ತಾ ಇದ್ರೆ ನೀವು ಬಲೂನ್ ತರ ಊದ್ಕೊಂಡ್ಬಿಡ್ತೀರಾ. ಹಾಗಾದ್ರೆ ಎಷ್ಟು ಹುಡುಗಿರ್ನ ಕರ್ಕೊಂಡು ಹೋಗಿ ಬಲೂನ್ ತರ ಊದ್ತಿದ್ದೀರಾ? ನಾನ್ ನೋಡಕ್ ಆಚೆಯಿಂದ ಎಕ್ಸ್ಪೀರಿಯನ್ಸ್ ತರ ಕಾಣ್ತೀನಿ, ಅದ್ರ ಒಳಗಡೆ ಫುಲ್ ಇನ್ ಎಕ್ಸ್ಪೀರಿಯನ್ಸ್. ಓಹೋ, ಅಮೂಲ್ ಬೇಬಿ ಬಾಯಲ್ ಬೆರಳಿಟ್ರೆ ಚೀಪ್ತಾ ಇರ್ತೀರಾ ನೀವು. ನೀವೇನ್ರಿ ಇಷ್ಟು ಚೀಪ್ ಆಗಿ ಮಾತಾಡ್ತಾ ಇದೀರ? ಹೋಗಿಪ್ಪ, ನಂಗೆ ಒಂಥರ ಆಗುತ್ತೆ. ನನ್ ಫ್ರೆಂಡ್ಸ್ ಹೇಳಿದ್ನ ನಾನು ಹೇಳ್ದೆ. ಅದೇ ಅನ್ಕೊಂಡೆ, ನೀವ್ ಗೆಸ್ಟ್ ಜೊತೆ ಬರುವಾಗ್ಲೇ ದುಡ್ಡಿಲ್ದೆ ಬರ್ತೀರಾ, ಇನ್ ಗರ್ಲ್ ಫ್ರೆಂಡ್ಸ್ಗೆಲ್ಲ ಟ್ರೀಟ್ ಕೊಡಿಸ್ತೀರಾ ನೀವು? ರೇ ಬಾಬಾ, ದಿನ ಬಿಟ್ಟು ದಿನ ಬರೋ ಕಾರ್ಪೊರೇಷನ್ ನೀರ್ ತರ ನಾನ್ ಮಾತಾಡಿದ್ರೆ ವಾಟರ್ ಫಾಲ್ ತರ ಕಂಟಿನ್ಯೂಸ್ ಆಗಿ ಮಾತಾಡ್ತಿರಲ್ರಿ. ಅಬ್ಬಬ್ಬ